ಮುಂದಿನ 2027ನೇ ಜೂನ್ ಮಾಹೆಯಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ವೇಳೆಗೆ ಚನ್ನರಾಯಪಟ್ಟಣದ ಮಕಾನ್ ಬಳಿಯ ಕೆಂಪೇಗೌಡರ ವೃತ್ತದಲ್ಲಿ ಅಶ್ವಾರೂಢ ಕೆಂಪೇಗೌಡರ ಪ್ರತಿಮೆ ಸ್ಥಾಪಿಸಲಾಗುವುದು ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಪ್ರಸಕ್ತ ವರ್ಷದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಪೂರ್ವಭಾವಿ ಸಭೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೊಂದಿಗೆ ಚರ್ಚಿಸಿ ಮಾತನಾಡಿದ ಅವರು, ಹಲವು ಸಂಘಟನೆಗಳು ಕೆಂಪೇಗೌಡರ ಪ್ರತಿಮೆ ಸ್ಥಾಪನೆಗೆ ಮನವಿ ಮಾಡಿರುವ ಹಿನ್ನೆಲೆಯಲ್ಲಿ ಎಲ್ಲರ ಆಸೆಯಂತೆ ಇನ್ನೊಂದು ವರ್ಷದೊಳಗೆ ಪ್ರತಿಮೆ ಸ್ಥಾಪಿಸುವ ಗುರಿ ಹೊಂದಲಾಗಿದೆ. ಈ ಕುರಿತಾಗಿ ಕೂಲಂಕುಷವಾಗಿ ಚರ್ಚಿಸಲು ತಾಲೂಕಿನ ಎಲ್ಲ ಸಂಘಟನೆಗಳು, ಜನಪ್ರತಿನಿಧಿಗಳು, ಮುಖಂಡರ ಸಭೆಯನ್ನ ಜುಲೈ 5ರಂದು ಪಟ್ಟಣದ ನವೋದಯ ವಿದ್ಯಾಶಾಲಾ ಆವರಣದಲ್ಲಿ ನಡೆಸಿ ಸೂಕ್ತ ನಿರ್ಣಯ ಕೈಗೊಳ್ಳಲಾಗುವುದು ಎಂದರು. ಇನ್ನು ಈ ಬಾರಿಯ ಕೆಂಪೇಗೌಡರ ಜಯಂತಿಯನ್ನ ಜೂನ್ 27ರಂದು ತಾಲೂಕು ಕಚೇರಿ ಆವರಣದಲ್ಲಿ ಸರಳವಾಗಿ ಆಚರಿಸಲಾಗುವುದು. ವಿವಿಧ ಕ್ಷೇತ್ರದ 10 ಮಂದಿ ಸಾಧಕರಿಗೆ ಸನ್ಮಾನ ಮಾಡಲಾಗುವುದು. ಕಾರ್ಯಕ್ರಮಕ್ಕೆ ಬರುವ ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಮಾಡಲಾಗುವುದು ಎಂದು ಹೇಳಿದರು. ಸಭೆಯ ಆರಂಭದಲ್ಲೇ ನಾಡಪ್ರಭು ಕೆಂಪೇಗೌಡ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಆನಂದ್ ಕಾಳಿನಹಳ್ಳಿ ಮಾತನಾಡಿ, ಪ್ರತಿ ವರ್ಷ ಕೆಂಪೇಗೌಡರ ಜಯಂತಿ ಆಚರಣೆ ವೇಳೆಯಷ್ಟೇ ಪ್ರತಿಮೆ ಸ್ಥಾಪನೆ ಚರ್ಚೆಗೆ ಬರುತ್ತದೆ. ಕಳೆದ 3 ವರ್ಷಗಳಿಂದ ಪ್ರತಿಮೆ ನಿರ್ಮಾಣ ಕಾರ್ಯ ಮುಂದೂಡುತ್ತಾ ಬರಲಾಗುತ್ತಿದೆ. ಪ್ರತಿಮೆ ಆಗದ ಹೊರತು ಜಯಂತಿಯನ್ನ ಕೆಂಪೇಗೌಡರ ಭಾವಚಿತ್ರವಿಟ್ಟು ಪುಷ್ಪಾರ್ಚನೆ ಸಲ್ಲಿಸಿ ಅತ್ಯಂತ ಸರಳವಾಗಿ ತಾಲೂಕು ಆಡಳಿತ ಮಾಡಲಿ. ಪ್ರತಿಮೆ ಆದ ನಂತರ ಅದ್ದೂರಿಯಾಗಿ ಮಾಡಿದರಾಯಿತು ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈ ವೇಳೆ ತಹಸೀಲ್ದಾರ್ ಜಿಎಸ್ ಶಂಕರಪ್ಪ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್, ಪುರಸಭಾ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಒಕ್ಕಲಿಗರ ಸಂಘದ ಅಧ್ಯಕ್ಷ ಜೈಪಾಲ್, ಮಕ್ಕಳ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಸಿಎನ್ ಅಶೋಕ್, ಗಜಾನನ ಮನೋಹರ್, ಜ್ಞಾನದರ್ಶನ ಮಹದೇವ್, ಸಿಜಿ ರವಿ, ಪುಟ್ಟೇಗೌಡ, ನಾಗರಾಜು ಕಾಳಿನಹಳ್ಳಿ, ಶಂಕರೇಗೌಡ, ನಾಗೇಶ್, ರವಿ ಕುಂಬಾರಹಳ್ಳಿ, ಅಂಕನಹಳ್ಳಿ ಸ್ವಾಮಿ, ಶಿವನಗೌಡ ಪಾಟೀಲ್, ಭರತ್ ಗೌಡ, ರವಿ ಸೇರಿ ಇತರರು ಇದ್ದರು. ನಿರ್ಮಾಣ ಆಗತಕ್ಕ ದಯವಿಟ್ಟು ವಿಜೃಂಭಣೆಯಿಂದ ಯಾವುದೇ ರೀತಿಯಾದ ಜಯಂತಿ ಆಚರಿಸಕ್ಕೆ ನಾವಂತೂ ಭಾಗವಹಿಸಲ್ಲ. ಆಮೇಲೆ ಅಡೆತಡೆನೂ ಒಡ್ಡಲ್ಲ. ಕೆಂಪೇಗೌಡ ಪ್ರತಿಮೆ ನಿರ್ಮಾಣ ಮಾಡ್ಬೇಕು. ನೀವು ಹೋದ ವರ್ಷನೇ ನಮ್ಗೆ ನೀವು ಆಮೇಲೆ ಮಾತುಗಳನ್ನ ಆರಿಸ್ಬಿಡಿ, ದಯವಿಟ್ಟು ಹೇಳ್ಬಿಡಿ. ಇಲ್ಲ ಇಂಥ ಸಹಾಯ ಮಾಡ್ಬಿಡಿ. ನಮ್ಮ ಮಾನ್ಯ ಜನಪ್ರಿಯ ಶಾಸಕರು ಪ್ರತಿಭೆನ ಮುಂದಿನ ವರ್ಷದೊಳಗೆ ನಾವು ಮುಂದಿನ ವರ್ಷದ ಜೋರಾಗಿ ಮಾಡೋಣ. 27ಕ್ಕೆ ಸಾಂಪ್ರದಾಯಿಕವಾಗಿ ಸರಳವಾಗಿ ತಾಲೂಕು ಆವರಣದಲ್ಲೇ ಮಾಡೋಣ ಈ ಸಲ. ಯಾಕಂದ್ರೆ ಪ್ರತಿಭೆನ ನಿರ್ಮಾಣ ಮಾಡೋದ್ರಿಂದ ಯಾವುದೇ ಕಾರಣದಲ್ಲೇ ನವೋದಯ ವಿದ್ಯಾಸಂಸ್ಥೆ ಆವರಣದಲ್ಲಿ ಮುಂದಿನ ಜುಲೈ 5ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಸಭೆನ ನಿಗದಿ ಮಾಡ್ತಕ್ಕಂಥದ್ದಕ್ಕೆ ಇವತ್ತೇ ದಿನಾಂಕವನ್ನು ಮಾಡಿದ್ದೀವಿ. ಅದನ್ನು ದಯಮಾಡಿ ಅವ್ರಿಗೆ ಏನಿಲ್ಲ, ಇವು ನಿಮ್ಮ ಮೀಡಿಯಾ ಪರ್ಸನ್ಸ್ ಇದ್ದಾರೆ, ಈ ಮೂಲಕ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಮನವಿ ಮಾಡ್ತೀವಿ. ಒಂದು, ನಿಮ್ಮ ಸಲಹೆ ಸಾಕು. ಚರ್ಚೆ ಮಾಡೋದಕ್ಕಿಂತ ಫಲಪ್ರದವಾದ ತೀರ್ಮಾನಗಳಾಗಬೇಕು, ಅಷ್ಟೇ ವಿಚಾರ. ಒಟ್ಟಾರೆ ಅವತ್ತೇ ಒಂದು ಕಮಿಟಿಯನ್ನು ಮಾಡಿ ಸೊ ಅಲ್ಲಿಗೆ ಪ್ರತಿಮೆನ ಮಾಡಿಸ್ತಕ್ಕಂಥದ್ದಕ್ಕೆ ಒಂದು ತೀರ್ಮಾನ ಮಾಡಿ ರಿಜಿಸ್ಟಾರ್ ಮಾಡಿ ಉದ್ಘಾಟನೆ ಮಾಡುವ ತೀರ್ಮಾನಕ್ಕೆ ಖಂಡಿತ ಮಾಡಿ. ಅದರ ಬಗ್ಗೆ ನಮ್ಮದು ಕೂಡ ಸಹಕಾರ ಕೂಡ ಇದೆ. ಬೇರೆ ನಾವು ಯಾವತ್ತೂ ಕೂಡ ಹೇಳಿದ್ರೆ ಮಾಡೋಂಥದ್ರಲ್ಲಿ ನಾವು ಯಾವತ್ತೂ ಕೂಡ ಹಿಂದೆ ಹೋಗೋದಲ್ಲ. ಮಾಡಿದ ಮೇಲೆ ಅಧಿಕೃತವಾಗಿ ಮಾಡಬೇಕು. ಇದು ಪುರಸಭೆನಲ್ಲೂ ಕೂಡ ಅಧಿಕೃತ ರೆಸೊಲ್ಯೂಷನ್ ಕೂಡ ಬೆಳವಣಿಗೆ ಪಾಸ್ ಮಾಡಬೇಕು. ಅಧಿಕೃತವಾಗಿ ಜಾಗೃತಿ ಮತ್ತೊಂದು ಬೇರೆ ಮಾತಾಡೋದು ವಿಚಾರದಲ್ಲಿ ಅದು ಕೂಡ ಸ್ವಲ್ಪ ವಿಳಂಬ ಆಗಿದೆ ಮಾಹಿತಿ ಹೇಳಿದರೆ. ಯಾಕಂದರೆ ಆಗಲ್ಲ, ಸ್ವಲ್ಪ ದೊಡ್ಡ ಪ್ರಮಾಣದಲ್ಲೇ ಮಾಡಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಸೂಕ್ತವಾದಂಥ ಜಾಗ ಈಗಾಗಲೇ ಚರ್ಚೆ ಆಗಿದೆ. ಎಲ್ಲನೂ ಕೂಡ ಓಪನ್ ಆಗಿ ಹೇಳೋಕ್ಕಾಗಲ್ಲ, ಸರ್ವೆ ಕೂಡ ಕೊಡಬೇಕಾಗಿದೆ. ಅದಾದಮೇಲೆ ನಿಮಗೆ ಅದು ಖುಷಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸಂದರ್ಭದಲ್ಲಿ ಭಾವಿಸಿ ಇವತ್ತು ನಮ್ಮ ತಾಲೂಕು ಕಚೇರಿಯ ಒಳಭಾಗದಲ್ಲಿ ಕೆಂಪೇಗೌಡ ಒಂದು ಇದನ್ನು ಇಟ್ಟು ಮಾಡಬೇಕು. ಇಲ್ಲಿ ಒಂದು 250-300 ಜನ ಎಲ್ಲ ಒಳ ಕಚೇರಿಯಲ್ಲಿ ಮಾಡ್ಬೋದು. ಇಲ್ಲ ಮುಂದಾಗಡೆ ಹಾಕಿ ಜನ ಪೂರ್ಣ ಪ್ರಮಾಣದಲ್ಲಿ ಸೇರುವಂಥ ರೀತಿಯಲ್ಲೇ ಅಲ್ಲೇ ಮಾಡೋಣ. ಬಹುಮುಖ್ಯವಾಗಿ 5ನೇ ತಾರೀಕು ಪ್ರತಿಮೆ ವಿಚಾರದಲ್ಲಿ ಮೀಟಿಂಗ್ನ ಒಂದು ಗಂಭೀರವಾಗಿ ತಗೊಂಡು ಒಂದು ಉತ್ತಮವಾದಂಥ ಒಂದು ನಿರ್ಣಯವನ್ನು ಮಾಡಿ ಅದಕ್ಕೆ ಅವಕಾಶ ಮಾಡೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ